ಗೀತಾ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ತಾಯಂದಿರೇ, ಮಹನೀಯರೇ, ವಿದ್ಯಾರ್ಥಿನಿಯರೇ, ನಿಮಗೆಲ್ಲ ಶರಣಾರ್ಥಿಗಳು. ಇವತ್ತು ಜೀವನ ಸಂಗೀತ ಸಂಸ್ಥೆಯವರು ಮಕ್ಕಳಿಗೆ ಬಾಲ್ಯ ವಿವಾಹದ ಬಗ್ಗೆ ಅರಿವು ಮೂಡತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ನಿಜಕ್ಕೂ ಕೂಡ ಇದೊಂದು ಅರ್ಥಪೂರ್ಣ ಅಂತ ಹೇಳಿ ಬಯಸ್ತೇನೆ. ಇತ್ತೀಚೆಗೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಸೊಂಡೂರು ತಾಲೂಕಿನಲ್ಲೇ ಸುಮಾರು 1 ವರ್ಷದಲ್ಲಿ 35 ಬಾಲಗರ್ಭಿಣಿಯರಲ್ಲ ಅಂತಂದರೆ ಬಹಳ ಆತಂಕಕಾರಿ ಅಂತ ವಿಷಯ ಇದು. ಹೀಗಾಗಿ ಆ ವಿಷಯದ ಬಗ್ಗೆ ಇವತ್ತು ವಿಚಾರ ಸಂಕಿರಣ ಮಾಡ್ತಾ ಇರೋದು ಮಕ್ಕಳಲ್ಲಿ ಒಂದು ರೀತಿಯಲ್ಲಿ ಅರಿವನ್ನು ಜಾಗೃತ ಮಾಡುವಂಥ ಕೆಲಸವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ. ಇವತ್ತು ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಒಳ್ಳೆಯ ಶಿಕ್ಷಣ ಸಿಗ್ತದೆ. ಆದರೂ ಕೂಡ ಅಲ್ಲೊಂದು ಇಲ್ಲೊಂದು ಅನ್ನೋ ರೀತಿಯಲ್ಲಿ ಬಾಲ್ಯ ವಿವಾಹಗಳು ನಡೆದನ್ನು ನಾವು ನೋಡ್ತೇವೆ. ಒಂದು ಕಾಲ ಇತ್ತು, ಅದು ಸುಮಾರು ಒಂದು 50-60 ವರ್ಷದ ಹಿಂದೆ. ಬಹುಶಃ ತಂದೆ ತಾಯಿಗಳು ಕೂಡ ವಿದ್ಯಾವಂತರಾಗಿದ್ದಿಲ್ಲ, ತಮ್ಮ ಮಕ್ಕಳನ್ನು ಕೂಡ ಬರೀ ಒಕ್ಕತನಕ್ಕೆ ಕಳಿಸ್ತಿದ್ರು. ಹೀಗಾಗಿ ಒಂದು ಅರಿವಿನ ಜಾಗೃತೆ ಕೊರತೆ ಇತ್ತು. ಮೊಮ್ಮಕ್ಕಳ ಮದುವೆಯನ್ನು ಮಾಡಿ ನಾವು ಸಾಯಬೇಕು ಅನ್ನುವಂಥ ಉದ್ದೇಶದಿಂದ ಮಕ್ಕಳಿಗೆ ಬಾಲ್ಯದಲ್ಲೇ ಮದುವೆ ಮಾಡುವಂಥ ಪ್ರಸಂಗ ಇತ್ತು. ಆದರೆ ಇವತ್ತು ಕಾಲ ಬಹಳಷ್ಟು ಬದಲಾವಣೆ ಆಗಿದೆ. ಇವತ್ತು ಮಕ್ಕಳಲ್ಲಿ ಬಹಳಷ್ಟು ಶಿಕ್ಷಣ ಸಿಕ್ಕಿದೆ, ಅರಿವು ಜಾಗೃತ ಆಗಿದೆ. ಆದರೂ ಕೂಡ ಅಲ್ಲೊಂದು ಇನ್ನೊಂದು ಈ ಘಟನೆ ನಡೆಯಲಿಕ್ಕೆ ಏನು ಕಾರಣ ಅಂತಂದರೆ ಇವತ್ತು ಭಾರತೀಯ ಮನಸ್ಸುಗಳಿಂದ ಮನಸ್ಥಿತಿ ಏನಿದ್ದಲ್ಲ ಇನ್ನೂ ಕೂಡ ಬಹಳಷ್ಟು ಪರಿಪಕ್ವವಾಗಬೇಕು ಅಂತ ನಾನು ಹೇಳಿ ಬಯಸ್ತೇನೆ. ಇದಕ್ಕೆಲ್ಲ ಕಾರಣ ಅಂತಂದರೆ ಒಂದು ರೀತಿಯಲ್ಲಿ ನಮ್ಮ ಧಾರ್ಮಿಕ ಗ್ರಂಥಗಳು ಕೂಡ ಒಂದು ರೀತಿ ಕಾರಣ. ಯಾಕಂದರೆ ಧಾರ್ಮಿಕ ಗ್ರಂಥಗಳು ಹೆಣ್ಮಕ್ಕಳನ್ನು ದೇವರನ್ನಾಗಿ ಮಾಡೋದು. ಯತ್ರನಾರಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತೇಳಿ ಎಲ್ಲಿ ನಾರಿಯರು ಜನಿಸ್ತಾರೆ ಅಲ್ಲಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳಿರೋ ಹೊರತು ಹೆಣ್ಮಕ್ಕಳು ಕೂಡ ಒಂದು ಮನಸ್ಸು ಐತೆ ಅಂತೇಳಿ ಯಾವ ಧರ್ಮ ಗ್ರಂಥಗಳು ಹೇಳಿಲ್ಲ. ಇವತ್ತು ನೀವು ಸತ್ಯವಾನ ಸಾವಿತ್ರಿಯ ಕಥೆಯನ್ನು ನೀವು ಕೇಳಿ, ಸತ್ಯವಾನ ಗಂಡ ತೀರ್ಕೊಂಡು ಅಂತ ಅಂದರೆ ಸಾವಿತ್ರಿ ನನ್ನ ಗಂಡನನ್ನು ಬದುಕಿಸಬೇಕು ಅಂತೇಳಿ ಅವನ ಹತ್ರ ಹೋಗ್ತಾಳೆ. ಆದರೆ ಯಾವ ಹೆಂಡತಿ ಸತ್ತರೆ ಗಂಡ ನನ್ನ ಹೆಂಡತಿಯನ್ನು ಬದುಕಿಸು ಅಂತ ಹೇಳಿದಂಥ ಚರಿತ್ರೆಯಲ್ಲಿ ಯಾವ ಪುರಾಣದಲ್ಲಿ ಕೂಡ ಇಲ್ಲ. ಗಂಡ ಸತ್ತು ಅಂತ ಹೇಳಿದ್ರೆ ನಾನು ಕೂಡ ಗಂಡನ ಜೊತೆಗೆ ನಾನು ಸಾಯ್ತೇನೆ ಅಂತೇಳಿ ಅಗ್ನಿಗೆ ಹಾಕುವಂಥ ಪರಿಸ್ಥಿತಿ ಬರೀ 200 ವರ್ಷದ ಹಿಂದೆ ನಡೆಯಿತು. ಜ್ಯೋತಿಬಾ ಫುಲೆ ಅಂತವರು, ಸಾವಿತ್ರಿಬಾಯಿ ಫುಲೆ ಅಂತವರು ಇದನ್ನು ತಡೆಗಟ್ಟುವಂಥ ಒಂದು ದೊಡ್ಡ ಕೆಲಸವನ್ನು ಅವರು ಮಾಡ್ತಾರೆ. ಆ ಕಾಲದಲ್ಲಿ ಪೇಶ್ವೆ ಆಡಳಿತ ಇರ್ತದೆ, ಒಂದು ಕಡೆ ಬ್ರಿಟಿಷರ ಆಡಳಿತ ಇರ್ತದೆ. ಪೇಶ್ವೆ ಆಡಳಿತ ಕಾಲದಲ್ಲಿ ಯಾರಾದರೂ ಗಂಡ ತೀರ್ಕೊಂಡು ಅಂತ ಅಂದರೆ ಆ ಮನೆಯ ಯಜಮಾನ ಹೇಳ್ತಿದ್ದಂತೆ ಹೆಣ್ಮಕ್ಳಿಗೆ, ನೀನು ಗಂಡನ ಚಾಕರಿಯನ್ನು ಹೇಗೆ ಇದ್ದಾಗ ಮಾಡಿದಾಗ ನೀನು ನಿನ್ನ ಗಂಡ ತೀರ್ಕೊಂಡಾನೆ, ಅದಕ್ಕೆ ಸ್ವರ್ಗದಲ್ಲಿ ಕೂಡ ನೀನು ನಿನ್ನ ಗಂಡನ ಚಾಕರಿ ಮಾಡಬೇಕು, ಅದಕ್ಕೆ ನೀನು ಅಗ್ನಿಗೆ ಆಹುತಿ ಆಗುವ ಅಂತೇಳಿ ಒತ್ತಾಯ ಮಾಡಿ ದೂಡುವಂಥ ಸ್ಥಿತಿ ಕೂಡ ನಮ್ಮ ಭಾರತ ದೇಶದಲ್ಲಿ ನಡೆಯಿತು. ಅದನ್ನು ವಿರೋಧ ಮಾಡಿ ಸಾವಿತ್ರಿಬಾಯಿ ಫುಲೆಯವರು, ಜ್ಯೋತಿಬಾ ಫುಲೆಯವರು ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಯಾರಾದರೂ ಗಂಡ ತೀರ್ಕೊಂಡು ಅಂತಂದರೆ ಹೆಣ್ಮಕ್ಕಳ ತಲೆಯನ್ನು ಬೋಳಿಸುವಂಥ ಒಂದು ಹೀನಾಯ ಸ್ಥಿತಿ ಕೂಡ ನಮ್ಮ ದೇಶದಲ್ಲಿ ಇತ್ತು. ಅವಾಗ ಜ್ಯೋತಿಬಾ ಫುಲೆಯವರು ಎಲ್ಲ ಕ್ಷೌರಿಕರನ್ನು ಕರೆಸಿ ಹೇಳ್ತಾರೆ, ಇದು ಹೇಯವಾದಂಥ ಪದ್ಧತಿ, ಇದನ್ನು ನಿಲ್ಲಿಸಬೇಕು ಅಂತ ಅಂತಾರೆ. ಅವಾಗ ಕ್ಷೌರಿಕರು ಅಂತಾರೆ, ಇದು ನಮ್ಮ ಸಂಪ್ರದಾಯ, ಇದನ್ನು ಬಿಡೋಕ್ಕಾಗೋದಿಲ್ಲ ಅಂತಂತಾರೆ. ಅವಾಗ ಅವರು ನೀವೇನಾದರೂ ಹೆಣ್ಮಕ್ಕಳ ತಲೆಯನ್ನು ಬೋಳಿಸಿದರೆ ನಾನು ನಿಮ್ಮನ್ನು ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸ್ತೇನೆ, ನಿಮಗೆ ಶಿಕ್ಷೆ ಕೊಡಿಸ್ತೇನೆ ಅಂತೇಳಿ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಅದು ಇವತ್ತಿಗೂ ಕೂಡ ದಕ್ಷಿಣ ಕನ್ನಡ ಭಾಗದಲ್ಲಿ ಇವತ್ತು ನಡೆದಿದ್ದನ್ನು ನೋಡ್ತೇವೆ. ಸುಮಾರು 8 ವರ್ಷದ ಹಿಂದೆ ಕನಕನ ಕಿಂಡಿಯ ಬಗ್ಗೆ ಬಹಳಷ್ಟು ವಾದ ವಿವಾದ ನಡೀತು, ಪತ್ರಿಕೆಯಲ್ಲಿ ಬಂತು. ಅವಾಗ ಒಬ್ಬ ಹೆಣ್ಮಗಳು ಒಂದು ಪತ್ರಿಕೆಗಳ ಪತ್ರ ಬರೀತಾಳೆ, ನಿಮಗೆ ಕನಕನ ಕಿಂಡಿ ಭಾಳ ಮುಖ್ಯ ಆಯಿತು ಹೊರತು ಇಲ್ಲಿ ಉಡುಪಿ ಅಂತ ಏರಿಯಾದಲ್ಲಿ ಹೆಣ್ಮಕ್ಕಳ ಸ್ಥಿತಿ ನೀವು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಕೇಳ್ತಾಳೆ. ನಮ್ಮ ಗಂಡ ತೀರ್ಕೊಂಡು ಅಂತಂದರೆ ನಮಗೆ ಮದುವೆ ಮಾಡ್ಕೊಳ್ಳೋಕ್ಕೆ ನಮಗೆ ಹೆದರಿಕೆ ಆಗ್ತದೆ. ಅಚಾನಕ್ಕಾಗಿ ನನ್ನ ಗಂಡ ತೀರ್ಕೊಂಡು ಅಂತಂದರೆ ನಾವು ಜೀವನ ಪರ್ಯಂತರವಾಗಿ ತಿಂಗಳಿಗೊಮ್ಮೆ ತಲೆ ಬೋಡಿಸ್ಕೊಂಡು ಒಪ್ಪತ್ತು ಊಟ ಮಾಡಿ ಬಿಳಿ ಬಟ್ಟೆಯನ್ನು ಹಾಕುವಂಥ ಹೀನಾಯ ಸ್ಥಿತಿಯಲ್ಲಿ ನಾವು ಅದೇವೆ. ಇಂಥವ್ರ ಬಗ್ಗೆ ಯಾಕೆ ನೀವು ಜಾಗೃತಿ ಮೂಡಿಸಬಾರ್ದು, ಕನಕನ ಕಿಂಡಿ ಯಾಕೆ ನಿಮಗೆ ಮುಖ್ಯ ಆಯಿತು ಅಂತ ಪ್ರಶ್ನೆ ಮಾಡಿದ್ದನ್ನು ನೋಡಿದರೆ ಇವತ್ತು ಕೂಡ ಹೆಣ್ಮಕ್ಕಳ ಸ್ಥಿತಿ ಬಹಳಷ್ಟು ಬದಲಾವಣೆ ಆಗಲಾರ್ದನ್ನು ನಾವು ನೋಡ್ತೇವೆ. ಅದು ಹೋಗಲಿ, ಇಲ್ಲೇ ನಮ್ಮ ಮುನ್ರಾಬಾದದ ದೇವಸ್ಥಾನ ಏನಿತ್ತಲ್ಲ, ಇವತ್ತಿಗೂ ಕೂಡ ದೇವದಾಸಿ ಪದ್ಧತಿ ಜೀವಂತವಾಗಿರುವುದನ್ನು ನೋಡಿದರೆ ಇವತ್ತು ಸಮಾಜದಲ್ಲಿ ಬಹಳಷ್ಟು ಬದಲಾವಣೆ ಆಗೋದು ಬಹಳಷ್ಟು ಇರ್ತದೆ. ಅದಕ್ಕೆ ಕಾನೂನಿನ ಚೌಕಟ್ಟಿಗಿಂತ ಸಮಾಜದಲ್ಲಿ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡಿದರೆ ಮಾತ್ರ
ಮಾತ್ರ ಇದು ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ. ಅದಕ್ಕೆ ಹೆಣ್ಮಕ್ಳಾದಂತಹ ನೀವೆಲ್ಲ ವಿಚಾರ ಮಾಡಬೇಕು. ನೀವು ವಿದ್ಯಾವಂತರಾಗಿದ್ದೀರಿ, ನೀವು ಇದೇ ವಿಚಾರ ಶಕ್ತಿ ಐತೆ. ಇವತ್ತು ಮೊಬೈಲ್ನಲ್ಲೆಲ್ಲ ಇಡೀ ಜಗತ್ತಲ್ಲಿ ನೀವು ನೋಡ್ತೀರಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನು ಪ್ರಜ್ಞೆ ನಿಮ್ಮಲ್ಲಿ ಐತೆ. ಅದಕ್ಕೆ ಬಾಲ್ಯ ವಿವಾಹವನ್ನು ಯಾರಾದರೂ ಮಾಡಕತ್ತಿದ್ರೆ ನಿಮ್ಮ ತಂದೆ ತಾಯಿಯರು ಮಾಡಿದರೆ ಮಲ್ಲೇಕ ವಿರೋಧಿಸುವಂಥ ವ್ಯಕ್ತಿ ಯಾರಾಗಬೇಕು ಅಂದರೆ ನೀವು ಹೆಣ್ಮಕ್ಳಾಗಬೇಕು. ಅಂದರೆ ಅದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಇವತ್ತು ಸರ್ಕಾರದವರು ಎಷ್ಟು ಕಟ್ಟುನಿಟ್ಟಾದಂಥ ಕಾನೂನನ್ನು ಜಾರಿಗೆ ತಂದಾರೆ ಅಂತಂದರೆ ಪೋಕ್ಸೋ ಕಾನೂನನ್ನು ಜಾರಿಗೆ ತಂದಾರೆ. ಏನಾದರೂ ನಿಮಗೆ ದೌರ್ಜನ್ಯ ಉಂಟಾಯಿತು ಅಂದರೆ ನೀವು ಬರೀ ಒಂದು ಫೋನ್ ಮಾಡಿ ಹೇಳಿದರೆ ಪೋಕ್ಸೋ ಕಾನೂನು ಅಡಿಯಲ್ಲಿ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಇವತ್ತು ಕಾನೂನು ಇವತ್ತು ಮಾಡ್ತದೆ. ಆ ವಿಷಯದಲ್ಲಿ ನೀವು ಹಲವಾರು ವಿಷಯಗಳಲ್ಲಿ ಈ ರೀತಿ ನೀವು ತಿಳ್ಕೊಂಡ್ರೆ ಮಾತ್ರ ನೀವು ಸಮಾಜದಲ್ಲಿ ಬರೀ ಶಿಕ್ಷಣ ಪಡೆದು ಅಷ್ಟೇ ಅಲ್ಲ, ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತ ಅನ್ನೋದು ಕೂಡ ಅಷ್ಟು ಮುಖ್ಯವಾಗ್ತದೆ. ಒಂದು ಕಾಲದಲ್ಲಿ ನಮ್ಮ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನು ಕೊಡುವಂಥ ಕೆಲಸ ಇತ್ತು. ಇವತ್ತು ಶಿಕ್ಷಕರ ಸಮಸ್ಯೆ ಏನು ಅಂತಂದರೆ ಶಿಕ್ಷಕರ ಮಕ್ಕಳನ್ನ ಬಿಡಂಗಿಲ್ಲ, ಬೇಯುವಂಗಿಲ್ಲ. ಏನಾದರೂ ತಿಳುವಳಿಕೆ ಹೇಳಿದರೆ ಶಿಕ್ಷಕರ ಮೇಲಿನ ಒಂದು ರೀತಿಯಲ್ಲಿ ಅಪವಾದ ಕೊಡುವಂಥದ್ದು, ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಇವತ್ತು ಮಕ್ಕಳು ಮಾಡ್ತಾರೆ. ಅದಕ್ಕೆ ಶಿಕ್ಷಕರು ಏನಾದರೂ ಇಂಥ ವಿಷಯದ ಬಗ್ಗೆ ನಿಮಗೆ ತಿಳುವಳಿಕೆ ಕೊಟ್ಟರೆ ಅದನ್ನು ನೀವು ಸ್ವಾಗತ ಮಾಡಿ ಶಿಕ್ಷಕರನ್ನು ಗೌರವಿಸುವಂಥ ಕೆಲಸವನ್ನು ನೀವು ಮಾಡಿರಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ, ಶ್ರೀಮತಿ ಗೀತಮ್ಮನವರು ಜೀವನ ಸಂಗೀತ ಸಂಸ್ಥೆಯ 3ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇವತ್ತು ಬಹಳ ಸುಂದರವಾಗಿ ಮಾಡಲಿಕ್ಕಿದ್ದಾರೆ. ಕಳೆದ 2 ವಾರ್ಷಿಕೋತ್ಸವದಲ್ಲಿ ಕೂಡ ನಾನು ಭಾಗವಹಿಸಿದ್ದೇನೆ. ಮಕ್ಕಳಲ್ಲಿ ಏನು ನೈತಿಕ ಶಿಕ್ಷಣ ಕೊಡಬೇಕು ಅಂತೇಳಿ ರಾಮಕೃಷ್ಣ ಆಶ್ರಮದ ಸ್ವಾಮಿಗಳನ್ನು ಕರೆಸಿ ಅವರಿಗೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ತರಬೇತಿ ಕೊಟ್ಟಿದ್ದನ್ನು ನಾವು ನೋಡಿದ್ದೇವೆ. ಇತ್ತೀಚೆಗೆ ಮಗ ತೀರ್ಕೊಂಡ ನಂತರ ಒಂದು ರೀತಿಯಲ್ಲಿ ಅವರು ಜೀವನದಲ್ಲಿ ಜಿಗುಪ್ಸೆಯನ್ನು ತಾಳಿದ್ರು. ಅದಕ್ಕೆ ಮೊನ್ನೆ ಬಂದಾಗ ಹೇಳಿದೆ, ಇವತ್ತು ಸಮಾಜದಲ್ಲಿ ಈ ಸಾರ್ವಜನಿಕ ಕೆಲಸದಲ್ಲಿ ನೀವು ತೊಡಗಿಸ್ಕೊಂಡು ನಿಮ್ಮ ದುಃಖವನ್ನು ಮರೆತು ಸಮಾಜ ಕೆಲಸದಲ್ಲಿ ತೊಡಗಿಸ್ಕೊಳ್ಳಿರಿ ಅಂತ ಹೇಳಿದೆ. ಆ ರೀತಿಯಲ್ಲಿ ಶ್ರೀಮತಿ ಗೀತಾ ಅವರು ಮುಂದಿನ ದಿನಮಾನದಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳ ಮುಖಾಂತರವಾಗಿ ಈ ಭಾಗದಲ್ಲಿ ಸಾಮಾಜಿಕವಾಗಿ ಮತ್ತು ಪ್ರಗತಿಪರ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಪಡಿಸ್ತಾ, ಇಂಥ ಕಾರ್ಯಕ್ರಮದಲ್ಲಿ ಮಾನ್ಯ ತಹಸೀಲ್ದಾರರನ್ನು ನಾವು ಅಭಿನಂದನೆ ಸಲ್ಲಿಸಬೇಕು. ಯಾಕಂತಂದರೆ ಮತದಾನದ ವಿಷಯದಲ್ಲಿ ದಕ್ಷ ಅಧಿಕಾರಿ ಅಂತೇಳಿ ಇತ್ತೀಚೆಗೆ ರಾಜ್ಯಪಾಲರಿಂದ ಪ್ರಶಸ್ತಿ ಪಡೆದಂಥ ಒಬ್ಬ ಅಧಿಕಾರಿ ಅಂತಂದರೆ ಮಾನ್ಯ ಶ್ರೀ ಅನಿಲ್ ಕುಮಾರ್ ಅವರು. ಅಂಥ ಅಧಿಕಾರಿಗಳು ನಮ್ಮ ಬೆಂಗಳೂರಿನಲ್ಲಿ ಭಾಳ ವರ್ಷಗಳಿಂದ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಅವರನ್ನು ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಶ್ರೀ ಪ್ರಣವ ನಿರಂಜನ ಸ್ವರೂಪಿ ಪ್ರಭುಸ್ವಾಮಿಗಳಿಗೆ ವಿರಕ್ತ ಮಠ